ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸುಜಾತಾಸ್ ಬಾಲ್ಕನಿ ಗಾರ್ಡನ್. ಬನ್ನಿ ಇವತ್ತು ಡೇಲಿಯಾ ಪ್ಲ್ಯಾಂಟ್ಗಳನ್ನ ಹೇಗೆ ರೀಪಾಟ್ ಮಾಡ್ಕೊಳ್ಬಹುದು ಅಂತ ನೋಡೋಣ. ಈಗ ಸೀಸನ್ ಡೇಲಿಯಾ ಫ್ಲವರಿಂಗ್ಸ್ ಆಗೋ ಸೀಸನ್ನು ಬರ್ತಾ ಇದೆ ಹತ್ತಿರ. ಸೊ ಈ ರೀತಿ ನಾವು ಪಾಟಲ್ಲೇ ಗೆಡ್ಡೆಗಳನ್ನ ಬಿಟ್ಟಿದ್ರೆ ಚಿಕ್ಕ ಚಿಕ್ಕ ಗಿಡಗಳು ಹುಟ್ಕೊಂಡಿರುತ್ತೆ. ಅದನ್ನು ನಾವು ಎಷ್ಟು ಗಿಡಗಳನ್ನಾದರೂ ಮಾಡ್ಕೊಳ್ಬೋದು. ಒಂದರಲ್ಲಿ 10 ಸಸಿಗಳನ್ನ ಮಾಡಿಕೊಂಡು ನಾವು ರೀಪಾಟ್ ಮಾಡ್ಕೊಳ್ಬೋದು. ಒಂದೊಂದು ಗಿಡದಲ್ಲೂ 10 ಹೂಗಳು ಬಿಡುತ್ತೆ. ಈ ರೀತಿ ಚಿಕ್ಕ ಚಿಕ್ಕ ಗೆಡ್ಡೆಗಳಿರುತ್ತೆ. ಆ ಗೆಡ್ಡೆಗಳಿಂದ ಚಿಕ್ಕ ಚಿಕ್ಕ ಗಿಡಗಳು ಬಂದಿರುತ್ತೆ. ಸೊ ಅದನ್ನು ಒಂದೊಂದು ಪಾಟ್ಗೆ ನಾವು ರೀಪಾಟ್ ಮಾಡ್ಕೊಳ್ಬೋದು. ನೀವು ಇಲ್ಲಿ ನೋಡ್ಬೋದು, ಸಾಕಷ್ಟು ಗೆಡ್ಡೆಗಳಿದೆ ಇಲ್ಲಿ. ಅದರಿಂದ ಎಷ್ಟೊಂದು ಗಿಡಗಳು ಬಂದಿದೆ. ಒಂದು ಚಿಕ್ಕ ಗಿಡ ಹಾಕಿದ್ರೂ ಸಾಕಷ್ಟು ಹೂಗಳನ್ನ ನಾವು ತಗೊಳ್ಬಹುದು. ನನ್ನ ಹತ್ರ ಇರೋದು ಒಂದೇ ಕಲರು, ಸೊ ನಾನು 4 ಪಾಟ್ಗಳಿಗೆ ಇದನ್ನ ರೀಪಾಟ್ ಮಾಡ್ಕೋತಾ ಇದ್ದೀನಿ. ಡೇಲಿಯಾ ಫ್ಲವರ್ಸ್ದು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಬ್ಯೂಟಿಫುಲ್ ಆಗಿರುತ್ತೆ. ಕಲರ್ಸು ಅಷ್ಟೇ, ಹಂಡ್ರೆಡ್ಸ್ ಆಫ್ ಕಲರ್ಸ್ ಇದರಲ್ಲಿ ಸಿಗುತ್ತೆ. ಹೈಬಿಸ್ಕಸ್ ಥರನೇ ಇದರಲ್ಲೂ ತುಂಬ ಡಿಫ್ರೆಂಟ್ ಕಲರ್ಸ್ ಇರುತ್ತೆ. ಬಟ್ ಎಲ್ಲ ಕಲರ್ಸು ಎಲ್ಲರ ಹತ್ರನೂ ಇರೋಲ್ಲ. ನನ್ನ ಹತ್ರ ಇರೋದು ಒಂದೇ ಕಲರು. ಅದನ್ನೇ 4 ಪಾಟ್ಗಳಿಗೆ ಹಾಕ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಅಷ್ಟೇ ಲೈಟ್ ಪ್ರೂನಿಂಗ್ ಮಾಡಿಕೊಂಡ್ರೆ ಜಾಸ್ತಿ ಫ್ಲವರಿಂಗ್ಸ್ನ ನಾವು ತಗೊಳ್ಬಹುದು. ಬೆಳೀತಾ ಇದಕ್ಕೆ ನಾವು ಸಪೋರ್ಟ್ ಕೊಟ್ಕೊಂಡು ಬೆಳೆಸ್ಕೊತಾ ಹೋದರೆ ತುಂಬ ದಿವಸದ ತನಕ ಹೂ ಬಿಡ್ತಾ ಇರುತ್ತೆ. ಇದಕ್ಕೂ ಅಷ್ಟೇ 2 ಡೇಸ್ ಒನ್ಸ್ ನಾವು ವಾಟ್ರಿಂಗ್ ಮಾಡಿಕೊಂಡ್ರೆ ಸಾಕು. ರೀಪಾಟ್ ಮಾಡಿದವಾಗ ಒಂದು 2-3 ಡೇಸ್ ನೆರಳಿನಲ್ಲಿ ಇಟ್ಕೊಂಡು ಆ ನಂತರ ನಾವು ಡೈರೆಕ್ಟ್ ಸನ್ಲೈಟ್ಗೆ ಇಟ್ಟರೆ ತುಂಬ ಚೆನ್ನಾಗಿ ಗಿಡ ಬೆಳ್ಕೊಳ್ಳುತ್ತೆ. ಸೊ ಇದು ಸ್ವಲ್ಪ ಸ್ಯಾಗ್ ಆಗೋದ್ರಿಂದ ಪ್ಲ್ಯಾಂಟ್ ಇದಕ್ಕೆ ನಾವು ಸಪೋರ್ಟ್ ಕೊಟ್ಕೊಂಡು ಬೆಳೆಸ್ಕೊತಾ ಹೋದರೆ ತುಂಬ ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ ಇದು. ಒಂದು ಸಾರಿ ನಾವು ಕೌಡಂಗ್ ಫರ್ಟಿಲೈಸರ್ನ ಕೊಟ್ಕೊಂಡ್ರೆ ನೆಕ್ಸ್ಟ್ ನಾವು ಲಿಕ್ವಿಡ್ ಫರ್ಟಿಲೈಸರ್ಸ್ಗಳನ್ನ ಏನಾದರೂ ಕೊಟ್ಕೊಳ್ತಾ ಬೆಳೆಸ್ಕೊತಾ ಹೋಗ್ಬೋದು. ನಾನು 4 ಪಾಟ್ಗಳಿಗೆ ಇದನ್ನು ರೀಪಾಟ್ ಮಾಡ್ಕೊಂಡಿದ್ದೀನಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ರೀಪಾಟ್ ಮಾಡೋ ರೀತಿನೇ ನೋಡಿಕೊಂಡ್ರಿ ಅಲ್ವಾ. ನೀವು ನಿಮ್ಮ ಹತ್ರನೂ ಡೇಲಿಯಾ ಪ್ಲ್ಯಾಂಟ್ ಇದ್ದರೆ ಇದೇ ಥರ ರೀಪಾಟ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೇಲಿಯಾ ಪ್ಲ್ಯಾಂಟ್ಗಳಿಗೆ ನಾವು ಪಕ್ಕದಲ್ಲಿ ಸಪೋರ್ಟ್ಗೆ ಮೇಲಿಂದ ಮೇಲೆ ಸ್ವಲ್ಪ ಮಣ್ಣು ಮತ್ತು ಗೊಬ್ಬರ ಮಿಶ್ರಿತ ಒಂದು ಇದನ್ನು ಕೊಟ್ಕೊಳ್ತಾ ಹೋದ್ರೂ ಅದು ತುಂಬ ಸ್ಟ್ರೆಂತಿಯಾಗಿ ಸ್ಟ್ರಾಂಗ್ ಆಗಿ ಬೆಳ್ಕೊಳ್ತಾ ಹೋಗುತ್ತೆ. ಈ ಒಂದೊಂದು ಚಿಕ್ಕ ಪ್ಲ್ಯಾಂಟಿಂದನೂ ನಾವು 10 ಪ್ಲ್ಯಾಂಟ್ಗಳನ್ನ ಮಾಡ್ಕೊಳ್ಬಹುದು. ಇದು ತುಂಬ ಸೆನ್ಸಿಟಿವ್ ಆಗಿರುತ್ತೆ ಪ್ಲ್ಯಾಂಟ್ ಇದು. ಅದು ಜಾಸ್ತಿ ನಾವು ಪ್ರೆಸ್ ಮಾಡೋದಕ್ಕೆ ಹೋಗಬಾರ್ದು. ಸುಮ್ಮನೆ ಟ್ಯಾಪ್ ಮಾಡಿದ್ರೆ ಸಾಕು. ಟ್ಯಾಪ್ ಮಾಡಿಬಿಟ್ಟು ವಾಟ್ರಿಂಗ್ ಮಾಡಿದ್ರೆ ಸಾಕು. ವಾಟ್ರಿಂಗ್ ಮಾಡಿಬಿಟ್ಟು ಸ್ವಲ್ಪ ಶೇಡಿ ಏರಿಯಾದಲ್ಲಿ ಇಟ್ಕೊಂಡ್ರೆ ಬೇಗನೆ ವಿತಿನ್ 1 ವೀಕ್ ಇದು ಬೆಳೆಯೋದಕ್ಕೆ ಶುರುವಾಗುತ್ತೆ. ಒಂದು ಫ್ಲವರ್ನ ನಾವು ಅಟ್ಲೀಸ್ಟ್ 15 ಡೇಸ್ ತನಕನೂ ರಿಟೈನ್ ಮಾಡ್ಕೊಳ್ಬೋದು. ಇದು ಆಫ್ಟರ್ ರೀಪಾಟ್ ಮಾಡಿದಂಥ 1 ವೀಕ್ ಆದಮೇಲೆ ಇದು ರಿಸಲ್ಟ್ಸ್ ಎಷ್ಟು ಚೆನ್ನಾಗಿ ನಿಂತ್ಕೊಂಡಿದೆ ನೋಡಿರಿ. 4-5 ಪಾಟ್ಗಳಿಗೆ ನಾನು ರೀಪಾಟ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.